ಜಗತ್ತಿನ ಕೆಲವು ದೇಶಗಳಲ್ಲಿ ಪ್ಲಾಸ್ಟಿಕ್ ಮಳೆ ಶುರುವಾಗಿದೆ. ಪ್ಲಾಸ್ಟಿಕ್ ಮಳೆ. ನಮ್ಮ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬೆಂಕಿ ಶುರುವಾಗಿದೆ. 22 ಕಸ ಕಾಯಿಲೆಗಳು ಬೆನ್ನತ್ತಿವೆ. ಮನೆ, ಅಂಗಡಿ, ಹೋಟೆಲು, ಶಾಲೆ, ಅಂಗನವಾಡಿ, ಕಚೇರಿಗಳು, ವಿಶ್ವವಿದ್ಯಾನಿಲಯಗಳು, ಮಂದಿರ, ಮಸೀದಿ, ದೇವಸ್ಥಾನ ವಠಾರದಲ್ಲಿ ಕಸವನ್ನು ದಹಿಸುವ ಕೆಲಸ, ಅಗ್ನಿಗೆ ಅರ್ಪಿಸುವ ಕೆಲಸ ಎಲ್ಲ ಕಡೆ ಆಗ್ತಾ ಉಂಟು. ಎಲ್ಲಿ ಕಸವನ್ನು ಸುಡಬಾರದು, ಬಿಸಾಡಬಾರದು, ಅಲ್ಲೇ ಕಸವನ್ನು ನಿರಂತರವಾಗಿ ಸುಡುವಂಥ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ. 2020ಗೆ ಕೊರೋನಾದ ಬಂತು ಸಮಸ್ಯೆ. ನಾವು ಮಾರ್ಚ್ 20, 2020ಕ್ಕೆ ನಾವು ಪುತ್ತೂರಲ್ಲಿ ಈ ಕೊರೋನಾ ತಡೆ ಅಭಿಯಾನಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ, ಒಂದು ಬೆಸ್ಟ್ ಪ್ರಾಕ್ಟೀಸ್ ಬಾಳೆಪನ್ನು ಒಂದು ಅಂತ ಹೇಳಿದ್ವಿ. ವಿಷಯದಲ್ಲಿ ನಾವು ಸೋತಿದ್ದೇವೆ. ಕೆಲಸ ಎಲ್ಲ ವ್ಯವಸ್ಥೆ ಉಂಟು. ಪ್ರತಿ ಪಂಚಾಯತಲ್ಲಿ, ನಗರ ವ್ಯಾಪ್ತಿಯಲ್ಲಿ ಕಸ ನಿರ್ವಹಣೆ ಘಟಕ ಉಂಟು, ವಾಹನ ಉಂಟು, ಜನ ಉಂಟು, ಹಣ ಉಂಟು. ಸ್ವಲ್ಪ ಭಾಗ ಮಾತ್ರ ಕಸ ಘಟಕಗಳಿಗೆ ಹೋಗ್ತದೆ. ಹೆಚ್ಚಿನ ಕಸಗಳು ಬಯಲಲ್ಲಿದೆ, ತೋಡಲ್ಲಿ, ನದಿಯಲ್ಲಿ, ಚರಂಡಿಯಲ್ಲಿ ಬಿದ್ದಿದೆ. ಎಲ್ಲ ಕ್ಷೇತ್ರದಲ್ಲಿರುವ ಜನರು ಸ್ವಲ್ಪ ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಪತ್ರಕರ್ತರ ಮಿತ್ರರಲ್ಲಿ ಸ್ವಲ್ಪ ಹೆಚ್ಚು ಸಂಖ್ಯೆಯಲ್ಲಿದೆ. ಸ್ವಯಂ ಸೇವಾ ಸಂಸ್ಥೆಗಳು, ಅಧಿಕಾರಿಗಳಲ್ಲಿ ಕೆಲವರು, ಜನಪ್ರತಿನಿಧಿಗಳಲ್ಲಿ ಕೆಲವರು, ಪರಿಸರವಾದಿ ಎಲ್ಲ ಸ್ವಲ್ಪ ಮಂದಿ ಇದ್ದಾರೆ. ಸ್ವಲ್ಪ ಮಂದಿ ಕೆಲಸ ಮಾಡ್ತಾರೆ. ಆದರೆ ಹೆಚ್ಚಿನ ಮಂದಿ ಎಲ್ಲ ಅಂಗಗಳಲ್ಲಿ ಹೆಚ್ಚಿನ ಮಂದಿ ನೋಡ್ತಾ ಇದ್ದಾರೆ, ಮೌನವಾಗಿದ್ದಾರೆ. ಹೋಗ್ತಾರೆ, ಬರ್ತಾರೆ, ಸುಡಲಿ, ಬಿಸಾಡಲಿ ನೋಡ್ತಾ ಇದ್ದಾರೆ. ಒಂದು ಮಹಾ ಮೌನ ಆರಂಭಿಸಿದೆ. ಎಲ್ಲರೂ ಮಹಾ ಮೌನದಲ್ಲಿದ್ದಾರೆ. ಇತ್ತೀಚೆಗೆ ನಮ್ಮ ಉಡುಪು ವಠಾರದ ಸುತ್ತಮುತ್ತ 24 ಗಂಟೆ ಕಸ ಸುಡುವುದು ನೋಡಿದಾಗ, ರಸ್ತೆ ಬದಿಯಲ್ಲಿ ಬಿದ್ದಿರುವ ಕಸದ ಬಗ್ಗೆ ಗ್ರಾಮ, ತಾಲೂಕು, ಜಿಲ್ಲೆ ಮಂತ್ರಿಗಳಿಗೆ ಪತ್ರ ಬರೆದಾಗ ಪತ್ರೋತ್ತರ ಆಗ್ತದೆ, ಪ್ರೀತಿಯ ಪತ್ರೋತ್ತರ ಆಗ್ತದೆ. ಆದರೆ ಕಸ ಹೋಗುವುದಿಲ್ಲ. ಒಂದು ಸಲ ದೊಡ್ಡ ಮಟ್ಟದ ಕಸ ಸುಡುವುದನ್ನು ನೋಡಿದಾಗ ನಮಗೆ ಒಂದು ತಲೆಗೆ ಬಂತು, ಸ್ವಲ್ಪ ನಿದ್ರೆ ಸರಿ ಬರಲಿಲ್ಲ ನಮಗೆ. ಆಗ ನನಗೆ ಹೊಸ ಘೋಷಣೆ ಬಂತು, ಮಹಾ ಮೌನ ಮುರಿಯೋಣ, ಮಹಾ ಮಾಲಿನ್ಯ ತಡೆಯೋಣ, ಮಹಾ ಗಂಡಾಂತರದಿಂದ ಪಾರಾಗೋಣ ಅಂತ ಹೊಸ ಸ್ಲೋಗನ್. ಮಹಾ ಮೌನ ಮುರಿಯೋಣ, ಮಹಾ ಮಾಲಿನ್ಯ ತಡೆಯೋಣ, ಮಹಾ ಗಂಡಾಂತರದಿಂದ ಪಾರಾಗೋಣ ಅಂತ ಹೊಸ ಘೋಷಣೆ ಮೂಲಕ ತುರ್ತು ಸಭೆ ಮಾಡಿದೆವು. ಸಭೆ ಮುಗಿಯುವ ನಂತರ ಮಧ್ಯಾಹ್ನ ಮೇಲೆ ಮಾನ್ಯ ಉಸ್ತುವಾರಿ ಸಚಿವರು ಕಾಲ್ ಮಾಡಿ ಈ ಸಮಸ್ಯೆ ಬಗ್ಗೆ ನಾವು ಜಂಟಿಯಾಗಿ ಒಂದು ಮಾಡೋಣ, ಅಭಿಯಾನ ಮಾಡೋಣ ಅಂತ ಹೇಳಿದರು. ಈಗ ಅಲ್ಲಿಂದ ಒಂದು ಕೆಲಸ ಶುರುವಾಗಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಇಲಾಖೆಗಳಿಗೆ ಒಂದು ಪತ್ರ ಬರೆದು ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿಕ್ಕೆ, ಆಮೇಲೆ ಮಾನ್ಯ ನಮ್ಮ ಈ ಕ್ಷೇತ್ರದ ಶಾಸಕರು, ಗೌರವಾನ್ವಿತ ಸ್ಪೀಕರ್ ಸರ್ ಅವರು ಕೂಡ ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ಒಂದು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ.